ಇಲ್ಲಿ ತುಳಸಿ ಬೇರನ್ನ ನೇತು ಹಾಕಿದ್ರೆ ನಿಮ್ಮ ಮನೆಯ ಅದೃಷ್ಟ ಮಿನುಗುತ್ತೆ. ಹೌದು, ಶಾಸ್ತ್ರದಲ್ಲಿ ಕೆಲವೊಂದು ಗಿಡಗಳನ್ನ ಮನೆಯಲ್ಲಿ ಇಟ್ಕೊಳ್ಳೋದು ತುಂಬಾನೇ ಶುಭವೆಂದು ಹೇಳಲಾಗಿದೆ. ಅಂತಹ ಪವಿತ್ರ ಗಿಡಗಳನ್ನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ದೈವಿಕ ಆಶೀರ್ವಾದ ಪ್ರಾಪ್ತವಾಗ್ತದೆ. ಅವುಗಳಲ್ಲಿ ನಾವು ನಿತ್ಯ ಪೂಜೆ ಮಾಡುವ ತುಳಸಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ. ತುಳಸಿ ಗಿಡವನ್ನ ಮನೆಯ ಪ್ರವೇಶ ದ್ವಾರದಲ್ಲಿ ಅಥವಾ ಮನೆಯಂಗಳದಲ್ಲಿ ನೆಡೋದ್ರಿಂದ ಮಾತ್ರವಲ್ಲ, ಅದರ ಬೇರುಗಳಿಂದಲೂ ನಮ್ಮ ಜೀವನವನ್ನ ಪಾವನ ಮಾಡುವ ಶಕ್ತಿ ಇದೆ. ತುಳಸಿ ಬೇರನ್ನ ಮನೆಯ ಯಾವ ಜಾಗದಲ್ಲಿ ಇಡಬೇಕು, ಇದರ ಮಹತ್ವ ಏನು, ಈ ತುಳಸಿ ಬೇರಿನಿಂದಾಗುವ ಪ್ರಯೋಜನವೇನು, ಇದನ್ನ ಕಟ್ಟಬೇಕಾದ್ರೆ ಯಾವ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನ ತಿಳಿಯೋಣ. ಅದಕ್ಕೂ ಮುನ್ನ ಮಾತೆ ತುಳಸಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ತಾಯಿಯ ಆಶೀರ್ವಾದ ಪಡೆದುಕೊಳ್ಳಲು ಓಂ ತುಳಸಿ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ. ಹೌದು, ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನ ಅತ್ಯಂತ ಪವಿತ್ರವೆಂದು ಮತ್ತು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿನ ನಿಯಮಗಳಲ್ಲಿ ತುಳಸಿ ಗಿಡವನ್ನ ನಿಯಮಿತವಾಗಿ ಪೂಜಿಸಬೇಕೆಂದು ಹೇಳಲಾಗಿದೆ. ಮನೆಯಲ್ಲಿ ತುಳಸಿ ಗಿಡವನ್ನ ಇಟ್ಕೊಳ್ಳೋದ್ರಿಂದ ಅದು ಮನೆಗೆ ಸಮೃದ್ಧಿ ಮತ್ತು ಸಂತೋಷವನ್ನ ತರೋದು ಮಾತ್ರವಲ್ಲ, ಕುಟುಂಬದ ಸದಸ್ಯರು ಕೈಗೊಂಡ ಪ್ರತಿಯೊಂದು ಕಾರ್ಯದಲ್ಲೂ ನಮಗೆ ಯಶಸ್ಸನ್ನ ತರುತ್ತದೆ ಅನ್ನೋ ನಂಬಿಕೆ ಇದೆ. ಹೌದು, ತುಳಸಿ ಗಿಡವನ್ನ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸಂಕೇತ ಅಂತ ಪರಿಗಣಿಸಲಾಗ್ತದೆ. ಈ ಪವಿತ್ರ ಗಿಡವನ್ನ ನಾವು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಮತ್ತು ನಿಯಮಿತವಾಗಿ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ನೀವು ಯಾವುದೇ ರೀತಿಯಾದ ಹಣಕಾಸಿನ ಅಥವಾ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುವ ಅವಶ್ಯಕತೆ ಇರೋದಿಲ್ಲ. ಶಾಸ್ತ್ರದಲ್ಲಿ ತುಳಸಿ ಗಿಡವನ್ನ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗ್ತದೆ. ತುಳಸಿ ಬೇರನ್ನ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ತಲೆಕೆಳಗಾಗಿ ನೇತು ಹಾಕೋದ್ರಿಂದ ಅದು ನಿಮಗೆ ಅದೃಷ್ಟವನ್ನ ತರ್ತದೆ ಅಂತ ಹೇಳಲಾಗಿದೆ. ಈ ತುಳಸಿ ಗಿಡದ ಬೇರನ್ನ ಮನೆಯ ಮುಖ್ಯ ದ್ವಾರದ ಮೇಲೆ ತಲೆಕೆಳಗಾಗಿ ನೇತು ಹಾಕೋದ್ರಿಂದ ಅದು ಮನೆಗೆ ನಕಾರಾತ್ಮಕ ಶಕ್ತಿಗಳು ಬರೋದನ್ನ ತಡೀತದೆ. ಇದರಿಂದ ಯಾವುದೇ ಕೆಟ್ಟ ಶಕ್ತಿಗಳು ನಿಮ್ಮ ಮನೆಗೆ ಬರೋದಿಲ್ಲ. ಅಷ್ಟು ಮಾತ್ರವಲ್ಲ, ಇದು ನಿಮ್ಮ ಮನೆಯಲ್ಲಿನ ಎಲ್ಲ ವಾಸ್ತು ದೋಷಗಳನ್ನ ತೆಗೆದು ಹಾಕ್ತದೆ. ಈ ತುಳಸಿ ಬೇರನ್ನ ಕಟ್ಟುವಾಗ ನಿಯಮಗಳನ್ನ ಪಾಲಿಸಬೇಕು. ಹೌದು, ತುಳಸಿ ಗಿಡವನ್ನ ಮನೆಯ ಮುಖ್ಯ ದ್ವಾರದಲ್ಲಿ ನೇತು ಹಾಕಿ ಅದರ ಪ್ರಯೋಜನಗಳನ್ನು ಪಡೆದುಕೊಳ್ಬೇಕಾದ್ರೆ ಅದರದ್ದೇ ಆದ ನಿಯಮಗಳನ್ನು ಅನುಸರಿಸೋದು ಮುಖ್ಯವಾಗಿರುತ್ತದೆ. ನೀವು ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಮನೆ ದೇವರಿಗೆ ಪೂಜೆ ಮಾಡಿದ ನಂತರ ಒಣಗಿದ ತುಳಸಿ ಗಿಡದ ಬೇರನ್ನು ತೆಗೆದುಕೊಂಡು ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಇಟ್ಟು ಅದರ ಮೇಲೆ ಒಂದು ಹಿಡಿ ಅಕ್ಕಿಯನ್ನು ಹಾಕಬೇಕು. ಹಾಕಿದ ನಂತರ ಕೆಂಪು ದಾರದಿಂದ ಸುತ್ತಿ ಒಂದು ಮೂಟೆ ತರ ಸಿದ್ಧಪಡಿಸಿ ನಂತರ ಈ ಗಂಟನ್ನ ನಿಮ್ಮ ಮನೆಯ ಪ್ರವೇಶ ದ್ವಾರದ ಮೇಲೆ ಅಥವಾ ಬಾಗಿಲಿಗೆ ನೇತು ಹಾಕಿ. ಇದನ್ನ ಶುಕ್ರವಾರದ ದಿನ ಮಾಡಬೇಕು ಮತ್ತು ಪ್ರತಿ ಶುಕ್ರವಾರ ಪೂಜೆ ಮಾಡ್ತಾ ಬನ್ನಿ. ಹೀಗೆ ಮಾಡೋದ್ರಿಂದ ನಕಾರಾತ್ಮಕ ಪರಿಣಾಮಗಳು ದೂರವಾಗಿ ಮನೆಯಲ್ಲಿ ಸುಖ, ಶಾಂತಿ, ಪಾಸಿಟಿವ್ ಎನರ್ಜಿ ಬರ್ತದೆ. ಹೌದು, ಈ ಪರಿಹಾರ ಹೆಚ್ಚು ಪ್ರಯೋಜನಕಾರಿಯಾಗಿದೆ.